ನಮ್ಮ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಟಿ ರಚಿತಾ ರಾಮ್ ಅವರ ಜೀವನ ಚರಿತ್ರೆಯನ್ನ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಚಿತಾ ರಾಮ್ ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ನಟಿಯರಲ್ಲಿ ಒಬ್ಬರು. ತಮ್ಮ ಮುದ್ದಾದ ನಗು, ನೈಸರ್ಗಿಕ ಅಭಿನಯ ಮತ್ತು ಡ್ಯಾನ್ಸ್ ಕಲೆಗಳ ಮೂಲಕ ಪ್ರೇಕ್ಷಕರ ಮನವನ್ನ ಗೆದ್ದಿದ್ದಾರೆ. ಮತ್ತು ಡಿಂಪಲ್ ಕ್ಯೂನ್ ಎಂದು ಪ್ರಸಿದ್ಧರಾಗಿರುವ ರಚಿತಾ ರಾಮ್ ಅವರ ಪೂರ್ತಿ ಜೀವನ ರಹಸ್ಯವನ್ನ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ರಚಿತಾ ರಾಮ್ ಅವರ ಮೂಲ ಹೆಸರು ಬಿಂದಿಯಾ ರಾಮ್. ಅವರು 1992 ಅಕ್ಟೋಬರ್ 3 ಬೆಂಗಳೂರಿನಲ್ಲಿ ಜನಿಸಿದರು. ಬಾಲ್ಯದಲ್ಲೇ ಅವರಿಗೆ ಡ್ಯಾನ್ಸ್, ಹಾಡು ಮತ್ತು ನಟನೆಯ ಮೇಲಿನ ಆಸಕ್ತಿ ಇತ್ತು. ರಚಿತಾ ರಾಮ್ ಅವರ ತಂದೆ KS ರಾಮ್ ಇವರು ಪ್ರಸಿದ್ಧ ಭಾರತ ನಾಟ್ಯ ನೃತ್ಯಗಾರರಾಗಿದ್ದರು. ರಚಿತಾ ರವರು ಕೂಡ ತಂದೆಯಿಂದ ಪ್ರೇರಣೆ ಪಡೆದು ಭಾರತ ನಾಟ್ಯ ಕಲಿಯಲು ಪ್ರಾರಂಭಿಸಿದರು. ಅವರು ತಮ್ಮ ಸಹೋದರಿ ನಿತ್ಯಾ ರಾಮ್ ಜೊತೆ ಸೇರಿ ಅನೇಕ ಭರತನಾಟ್ಯ ಪ್ರದರ್ಶನಗಳನ್ನು ಕೂಡ ನೀಡಿದ್ದಾರೆ. ಶಾಲೆಯ ಸಮಯದಲ್ಲೇ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸ್ಟೇಜ್ ಮೇಲಿನ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡಿದ್ದರು. ರಚಿತಾ ರಾಮ್ ಅವರು ಬಾಲ್ಯದಲ್ಲೇ ಕಲಿತಂತಹ ಡ್ಯಾನ್ಸ್ ಮತ್ತು ಕಲೆಗಳು ಮುಂದೆ ಅವರ ಕನ್ನಡ ಚಿತ್ರರಂಗಕ್ಕೆ ಡಿಂಪಲ್ ಕ್ವೀನ್ ಆಗಿ ಹೆಸರು ಬರಲು ಸಾಧ್ಯವಾಯಿತು. ಇನ್ನು ರಚಿತಾ ರಾಮ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೇಗೆ ಪ್ರವೇಶ ಮಾಡಿದರು ಎಂಬುದನ್ನ ತಿಳಿದುಕೊಳ್ಳೋಣ ಬನ್ನಿ. ರಚಿತಾ ರಾಮ್ ಅವರು 2013 ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಅವರ ಮೊದಲ ಸಿನಿಮಾ ಬುಲ್ಬುಲ್. ಈ ಸಿನಿಮಾದಲ್ಲಿ ಅವರು ದರ್ಶನ್ ಅವರ ಜೊತೆ ನಾಯಕಿಯಾಗಿ ಅಭಿನಯಿಸಿದರು. ಸಿನಿಮಾದಲ್ಲಿ ಅವರ ನೈಸರ್ಗಿಕ ಅಭಿನಯ, ಮುದ್ದಾದ ನಗು ಮತ್ತು ಸುಂದರ ಡ್ಯಾನ್ಸ್ ಎಲ್ಲರ ಮನ ಗೆದ್ದಿತ್ತು. ಬುಲ್ಬುಲ್ ಸಿನಿಮಾ ಭಾರಿ ಯಶಸ್ಸು ಸಾಧಿಸಿತು ಮತ್ತು ಈ ಸಿನಿಮಾದಿಂದಲೇ ಅವರಿಗೆ ಡಿಂಪಲ್ ಕ್ವೀನ್ ಎಂಬ ಬಿರುದು ಸಿಕ್ಕಿತು. ಮೊದಲ ಸಿನಿಮಾದ ಯಶಸ್ಸಿನಿಂದಲೇ ರಚಿತಾ ರಾಮ್ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಅವಕಾಶಗಳು ದೊರಕಿದವು. ಅದರ ನಂತರ ಅವರಿಗೆ ಬಹಳಷ್ಟು ಚಿತ್ರಗಳಲ್ಲಿ ನಟಿಸುವಂತಹ ಅವಕಾಶಗಳು ಸಿಕ್ಕಿದವು. ಆ ಸಿನಿಮಾಗಳೆಲ್ಲವೂ ಕೂಡ ಒಳ್ಳೆಯ ಯಶಸ್ಸನ್ನು ಗಳಿಸಿರುವ ಸಿನಿಮಾಗಳೇ ಆಗಿವೆ. ಇನ್ನು ರಚಿತಾ ರಾಮ್ ಅವರು ಒಳ್ಳೆಯ ಆಕ್ಟರ್ ಜೊತೆಗೆ ಒಳ್ಳೆಯ ಡ್ಯಾನ್ಸರ್ ಕೂಡ ಹೌದು. ರಚಿತಾ ರಾಮ್ ಅವರು 300ಕ್ಕೂ ಹೆಚ್ಚು ಭರತನಾಟ್ಯ ಪ್ರದರ್ಶನಗಳಲ್ಲಿ ಭಾಗವಹಿಸಿದ್ದಾರೆ. ಭರತನಾಟ್ಯದ ಜೊತೆಗೆ ಅವರು ಸಿನಿಮಾಗಳಲ್ಲಿ ಆಧುನಿಕ ಡ್ಯಾನ್ಸ್, ಜನಪದ ಶೈಲಿ ಮತ್ತು ಗ್ಲಾಮರ್ ಡ್ಯಾನ್ಸ್ ಗಳನ್ನು ಬಹಳಷ್ಟು ಸುಲಭವಾಗಿ ಮಾಡುತ್ತಾರೆ. ಇದರಿಂದಲೇ ಅವರು ಕನ್ನಡ ಚಿತ್ರರಂಗದಲ್ಲಿ ಅತ್ಯುತ್ತಮ ನೃತ್ಯಗಾರ್ತಿಯಲ್ಲಿ ಒಬ್ಬರು ಎಂದು ಖ್ಯಾತಿ ಪಡೆದಿದ್ದಾರೆ. ರಚಿತಾ ರಾಮ್ ಅವರು ನಟಿಸಿರ್ತಕ್ಕಂತಹ ಒಂದಷ್ಟು ಸಿನಿಮಾಗಳನ್ನು ಹಾಗೂ ಅದರ ಇಸವಿಗಳನ್ನು ನೋಡೋಣ ಬನ್ನಿ. ಬುಲ್ಬುಲ್ 2013 ಹಾಗೂ ಅಂಬರೀಷ 2014 ದಿಲ್ ರಂಗೀಲಾ ಹಾಗೂ ರನ್ನ, 2015 ರಥಾವರ, ಚಕ್ರವ್ಯೂಹ, 2016 ಜಗ್ಗು ದಾದಾ, ಮುಕುಂದ ಮುರಾರಿ ಹಾಗೂ ಪುಷ್ಪಕ ವಿಮಾನ. ಇನ್ನು 2017 ಭರ್ಜರಿ ಹಾಗೂ ಜಾನಿ ಎಸ್ ಪಪ್ಪ, 2018 ಅಯೋಗ್ಯ, ದಿ ವಿಲನ್ ಹಾಗೂ ಸೀತಾರಾಮ ಕಲ್ಯಾಣ, ನಟ ಸಾರ್ವಭೌಮ, ಅಮರ್. ಇನ್ನು 2019 ಐ ಲವ್ ಯು, ರುಸ್ತುಮ್ ಹಾಗೂ ಬರಾಟೆ, ಆಯುಷ್ಮಾನ್ ಭವ 100 ಹಾಗೂ 2021 ಲವ್ ಯು ರಚ್ಚು, ಸೂಪರ್ ಮಚ್ಚಿ, ಏಕಲವ್ಯ ಮತ್ತು 2022 ಜೇಮ್ಸ್ ಹಾಗೂ ಮಾನ್ಸೂನ್ ರಾಗ, ಕ್ರಾಂತಿ. 2023 ವೀರಂ. ಇನ್ನು 2024 ಮ್ಯಾಟ್ನಿ ಮತ್ತು ಸಂಜು ವೆಟ್ಸ್ ಗೀತಾ. 2025 ಶಬರಿ, ಸರ್ಚಿಂಗ್ ಫಾರ್ ರಾವಣ ಹಾಗೂ ಲವ್ ಮಿ ಆರ್ ಹೇಟ್ ಮಿ ಹಾಗೂ ಅಯೋಗ್ಯ 2. ಇದೆಷ್ಟು ರಚಿತಾ ರಾಮ್ ಅವರು ನಟಿಸಿರ್ತಕ್ಕಂತಹ ಒಂದಷ್ಟು ಹಿಟ್ ಮೂವಿಗಳಾಗಿದೆ. ಇನ್ನಷ್ಟು ಸಣ್ಣ ಪಾತ್ರಗಳು ಹಾಗೂ ಸ್ವಲ್ಪ ಮಟ್ಟಿಗೆ ಹಿಟ್ ಆಗಿರ್ತಕ್ಕಂತಹ ಸಿನಿಮಾಗಳಲ್ಲೂ ಕೂಡ ರಚಿತಾ ರಾಮ್ ಅವರು ನಟಿಸಿದ್ದಾರೆ. ರಚಿತಾ ರಾಮ್ ಅವರು ತಮ್ಮ ಮುದ್ದಾದ ನಟನೆಯಿಂದ ಹಾಗೂ ಅತ್ಯುತ್ತಮ ಡ್ಯಾನ್ಸ್ ಗಳಿಂದ ಜನರನ್ನ ಬಹಳಷ್ಟು ಮೆಚ್ಚುಗೆ ಪಡಿಸಿದ್ದಾರೆ ಹಾಗೂ ಅವರಿಗೆ ಬಹಳಷ್ಟು ಫ್ಯಾನ್ಸ್ ಫಾಲೋಯಿಂಗ್ ಕೂಡ ಇದೆ.
ರಚಿತಾರಾಮ್ ಅವರು ಕೂಡ ತಮ್ಮ ಅಭಿಮಾನಿಗಳ ಜೊತೆ ಸದಾ ಹತ್ತಿರವಾಗಿರುತ್ತಾರೆ. ಇನ್ನು ರಚಿತಾರಾಮ್ ಅವರಿಗೆ ಒಂದಷ್ಟು ಪ್ರಮುಖ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ. ಸೀಮಾ ಪ್ರಶಸ್ತಿ ಹಾಗೂ ಐಫಾ ಉತ್ಸವ ಹಾಗೂ ಫಿಲ್ಮೇರಾ ಪ್ರಶಸ್ತಿ, ಜಿ ಕನ್ನಡ ಅವಾರ್ಡ್ಸ್, ಸುವರ್ಣ ಅವಾರ್ಡ್ಸ್, ಇನ್ನಷ್ಟು ಪ್ರಶಸ್ತಿಗಳು ಕೂಡ ಸಿಕ್ಕಿದೆ. ಕನ್ನಡ ಪ್ರೇಕ್ಷಕರು ಅವರನ್ನು ಡ್ವಿಂಪಲ್ ಕ್ವೀನ್ ಎಂದು ಪ್ರೀತಿಯಿಂದ ಕರೆಯುತ್ತಾರೆ. ಅವರು 30ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ತಮ್ಮ ಅಭಿನಯ ಮತ್ತು ಡ್ಯಾನ್ಸ್ ಮೂಲಕ ದಕ್ಷಿಣ ಭಾರತದಲ್ಲಿ ದೊಡ್ಡ ಅಭಿಮಾನಿ ಬಳಗವನ್ನು ನಿರ್ಮಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ರಚಿತಾರಾಮ್ ಅವರ ಹೆಸರು ಕೇಳಿದಾಗಲೇ ಪ್ರೇಕ್ಷಕರ ಮನದಲ್ಲಿ ಮೂಡುವುದು ಮುದ್ದಾದ ನಗು, ಅದ್ಭುತ ಅಭಿನಯ ಮತ್ತು ನೃತ್ಯ ಕಲೆಯೊಂದಿಗೆ ಕನ್ನಡದ ಡಿಂಪಲ್ ಕ್ವೀನ್. ಬನ್ನಿ ನಾವೆಲ್ಲರೂ ಸೇರಿ ರಚಿತಾರಾಮ್ ಅವರಿಗೆ ಇನ್ನಷ್ಟು ಒಳ್ಳೆಯ ಸಿನಿಮಾಗಳು ಸಿಗಲಿ ಹಾಗೂ ಅವರ ಜೀವನದಲ್ಲಿ ಒಳ್ಳೆಯ ಸಂಗಾತಿ ಸಿಗಲಿ, ಇನ್ನಷ್ಟು ಯಶಸ್ಸು ಸಿಗಲಿ ಎಂದು ಆಶಿಸೋಣ. ನೀವೇನಾದ್ರೂ ರಚಿತಾರವರ ಫ್ಯಾನ್ ಆಗಿದ್ದರೆ ರೆಡ್ ಹಾರ್ಟ್ ಅನ್ನ ಕಮೆಂಟ್ ಮಾಡಿ. ನಿಮಗೇನಾದ್ರೂ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.